ಹಾಯ್ ರೀ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರಿಗೂ ನಮಸ್ಕಾರ ರೀ. ಮತ್ತು ಎಲ್ಲರೂ ಹೇಳ್ರಿ ಹೆಂಗದಿರಿ. ನಾವಂತೂ ಫುಲ್ ಆರಾಮಾಗದೀವಿ. ಸೊ ನೀವು ಆರಾಮಾಗದಿರಿ ಅಂತ ನಾನು ಅಂದ್ಕೊಂಡೀನಿ. ಇವತ್ತು ಏನಿಲ್ಲ ರೀ, ಆಲ್ಮೋಸ್ಟ್ ನನ್ನ ಲೈವ್ನಾಗ ಕೇಳ್ತಾಯಿದ್ರಿ ನಿಮ್ಮ ಅಕ್ಕನ ಮಗಳು ಚಾರು ಎಲ್ಲೇ ಅಂಥೇಳಿ. ಸೊ ಹಾಗಾಗಿ ನಾನಿವತ್ತು ಚಾರು ಅವ್ರ ಮನೆಗೆ ಹೊಂಟೀನಿ. ಬರ್ರಿ ಚಾರು ಹೆಂಗದಾಳ ಅಂತ ನೋಡ್ಕೊಂಡು ಮಾತಾಡ್ಸ್ಕೊಂಬರೋಣ. ಹಾಗಾಗಿ ನಮ್ಮ ಅಣ್ಣವರು ಬಂದಿದ್ದರು, ಹಳಸ್ನನ್ನು ತೊಗೊಂಬಂದಿದ್ರು. ಸೊ ಹಳಸ್ನನ್ನು ತಿನ್ಕೊಂಡು ಹೊಂಟೀವ್ರಿ. ಟೈಮ್ ನೋಡ್ರಿ ಏನಿಲ್ಲ ಅಂದರೆ 2:10 ಆಗೈತಿ. ನಮ್ಮ ಅಕ್ಕನ ಮಗ ಆಲ್ರೆಡಿ ಸ್ಕೂಟಿ ಸ್ಟಾರ್ಟ್ ಮಾಡಿ ನಿಂತಾನ. ಹಾಯ್ ಮಾಡಲ ಹಾಯ್ ಮಾಡಲ ಹಾಯ್ ಮಾಡ ನೋಡ್ರಿ. ನಮ್ಮ ದಾನಂದ ನಾವು ಹೊಂಟೀವಿ. ಒಂದು ಹಾಯ್ ಮಾಡ ಅಂದ್ರೆ ಹೆಂಗೆ ಮಾಡ್ತಾನೆ ನೋಡ್ರಿ. ಹೀ ಅಂತಾರೆ. ಹಾಯ್ ಏನೋ ತುಟ್ಟಿದ್ರಿ. ನಮ್ಮ ಅಕ್ಕನ ಮಗ ನೋಡ್ರಿ ಇವಾಗ 10th ಮುಗ್ಸ್ಯಾನ. 10th ಪಾಸ್ ಆಗ್ಯಾನ್ರಿ. ಇವಾಗ ಸ್ಕೂಟಿ ಹೊಡಿತಾನ್ರಿ. ಏನು ಮಾಡೋದು, ಬಸ್ನಾಗ ಹೋಗೋದು ಬರೋದು ಸಿಕ್ಕಾಪಟ್ಟೆ ಲೇಟ್ ಆಗುತ್ತೆ ಅಂದ್ಕೊಂಡು ನಾವು ಸ್ಕೂಟಿ ತೊಗೊಂಡು ಹೊಂಟೀವಿ. ಒಂದು ಹಾಯ್ ಮಾಡಂತಂದ್ರೆ ನೋಡ್ರಿ ಹೆಂಗೆ ಮಾಡ್ತಾನೆ, ತುಟ್ಟಿ ಅದಾವ ಅಂತ ಹೇಳ್ತಾನೆ. ನೋಡ್ರಿ ನಮ್ಮ ಹಳ್ಳಿ ನೇಚರ್ ಹೆಂಗೈತಿ. ಹೊಲದಾಗೆಲ್ಲ ಕೆಲಸ ಮಾಡಕತ್ತಾರ ಅಲ್ಲೇ. ಆಲ್ಮೋಸ್ಟ್ ನಾನು ಶಿವಮಂದಿರ ಜಾತ್ರೆಗೆ ಬಂದಾಗ ಈ ಶಿವಮಂದಿರ ದ್ವಾರನ ನಿಮಗೆ ತೋರಿಸಿದ್ದೆ. ಸೊ ಇವಾಗ ನಾವು ಅದೇ ರೂಟ್ ಮೇಲೆ ನಮ್ಮ ಅಕ್ಕರ ಊರಿಗೆ ಹೊಂಟೀವ್ರಿ. ಯಾರಾದರೂ ಇನ್ನೂ ಶಿವಮಂದಿರಕ್ಕೆ ಬಂದಿಲ್ಲ ಅನ್ನೋರು ಬಂದು ಹೋಗ್ರಿ. ಮತ್ತು ನೋಡ್ರಿ ನಮ್ಮ ಅಕ್ಕರ ಊರು ಇನ್ನೇನು ಹತ್ತಿರ ಬರಕತ್ತೈತಿ. ಇದು ನಮ್ಮ ಅಕ್ಕರ ಊರು ಇರೋದು ಫುಲ್ ಒಂಥರ ಗುಡ್ಡನ ರೀ. ಆಲ್ಮೋಸ್ಟ್ ಆ ಊರು ಹತ್ರ ಹೋದ್ರೆ ಫುಲ್ ಗುಡ್ಡನ ಕಾಣ್ತೈತಿ. ಎಷ್ಟು ಚೆನ್ನಾಗಿ ಕಾಣ್ತೈತಿ ನೋಡ್ರಿ. ವೀವ್ ಅಂತೂ ಸಖತ್ ಅಂದರೆ ಸಖತ್ ಆಗೈತಿ. ಇದು ಒಂದು ಸ್ವಲ್ಪ ರೋಡಂತೂ ಸಿಕ್ಕಾಪಟ್ಟೆ ಕ್ಲೀನ್ ಐತ್ರಿ. ಮತ್ತು ರೋಡಂತೂ ನೀಟಾಗಿ ಐತಿ, ಯಾವುದೇ ತೊಂದರೆ ಇಲ್ಲ. ನೋಡ್ರಿ ಇದೇ ನೋಡ್ರಿ ರೂಟು ನಮ್ಮ ಅಕ್ಕರ ಮನೆಗೆ ಹೋಗೋದು. ಆಲ್ಮೋಸ್ಟ್ ಇವಾಗ ನಮ್ಮ ಅಕ್ಕರ ಊರೊಳಗೆ ಬಂದುಬಿಟ್ಟಿವಿ. ಬಸ್ ಸ್ಟ್ಯಾಂಡಿಂದ ನಮ್ಮ ಅಕ್ಕರ ಊರಿಗೆ ಒಂದು ಕಿಲೋಮೀಟ್ರಷ್ಟು ದೂರ ಆಗುತ್ತಾ. ಏನಾದರೂ ಕೈಯಾಗ ಗಾಡಿ ಇದ್ರೆ ಬೆಟರು, ಬಟ್ ಗಾಡಿ ಇಲ್ಲ ಅಂದ್ರೆ ತುಂಬ ಇದು ರೀ. ಇದು ನಮ್ಮ ಅಕ್ಕರ ಊರಂದು ಸಾಲಿ ನೋಡ್ರಿ, ಗೌರ್ಮೆಂಟ್ ಸಾಲಿ. ಮತ್ತು ಇಲ್ಲೇ ನೋಡ್ರಿ ಹೊಳಿ ಐತಿ ಸಣ್ಣದಾಗಿ. ಬೇಸಿಗೆ ಟೈಮ್ ಇರೋದ್ರಿಂದ ನೋಡ್ರಿ ದನ ಎಮ್ಮೆ ಎಲ್ಲ ಆ ನೀರೊಳಗೆ ಇಳ್ಕೊಂಡು ಸ್ನಾನ ಮಾಡಕತ್ತು. ನಮಗೆ ಸೆಕೆನ ತಡ್ಕೊಳಕ್ಕಾಗಲ್ಲ, ಅಂಥದ್ರಲ್ಲಿ ಪ್ರಾಣಿಗಳಿಗೆ ಹೆಂಗೆ ತಡ್ಕೊಳಕ್ಕಾಗತ್ತೆ ರೀ. ಹಾಗಾಗಿ ಅವು ಕೂಡ ನೀರಲ್ಲಿ ಎಂಜಾಯ್ ಮಾಡಕತ್ತವು. ಬರ್ರಿ ಇವಾಗ ನೋಡ್ರಿ ನಮ್ಮ ಅಕ್ಕರ ಮನೆಗೆ ಆಲ್ರೆಡಿ ಬಂದೇ ಬಿಟ್ವಿ. ಇಲ್ಲೇನು ಕಾಣುತ್ತಾ ನೋಡ್ರಿ, ಇದೇ ನಮ್ಮ ಅಕ್ಕವ್ರ ಮನೆ ರೀ. ಹಳ್ಳಿ ಮನೆ ಹೆಂಗೈತೆ ಅಂತ ನೋಡ್ರಿ. ಇಲ್ಲೇ ನಮ್ಮ ಅಕ್ಕವ್ರ ಅತ್ತಿ ಅದಾರ. ಇದು ನೋಡ್ರಿ ಅವ್ರ ಮನೆ. 2 ಆಡಿನ ಮರಿ ಅದಾವ್ರಿ. ಇಲ್ಲೇ ನೋಡ್ರಿ ನಮ್ಮ ಅಕ್ಕನ ಮಗ ರತನ್ ನೀರು ಹಿಡ್ಕೊಂಡು ನಿಂತಾನ. ನಾನು ಕ್ಯಾಮ್ರಾ ಆನ್ ಮಾಡಿದಕ್ಕೆ ನಾಚ್ಕೊಂಡು ನೀರಾಗಿ ಅಲ್ಲೇ ಚರ್ಗಿ ಇಟ್ಟು ಒಳಗಡೆ ಹೋಗ್ಬಿಟ್ಟನ್ರಿ. ಅವ ಅಂತೂ ಫುಲ್ ಒಂಥರ ನಾಚಿಕೆ ಸ್ವಭಾವ. ನಮ್ಮ ಅಕ್ಕನೂ ಬಂದ್ಲು, ಹಾಗೆ ನಮಗೆ ನೀರು ಕೊಟ್ಲು. ನಮ್ಮ ದೊಡ್ಡವನು ನೋಡ್ರಿ ನಮ್ಮ ಅಕ್ಕನ ಮಗ ಪರಶುರಾಮ ಅಂತೇಳಿ. ಆಲ್ಮೋಸ್ಟ್ ನನ್ನ ಒಂದು ಲೈವಲ್ಲಂತೂ ನೋಡಿರ್ತೀರ. ಸೊ ಅವನಂತೂ ಮಲ್ಕೊಂಬಿಟ್ಟಿದ್ದ. ಸಿಕ್ಕಾಪಟ್ಟೆ ಸೆಕೆ ರೀ ಅಕ್ಕರ ಮನ್ಯಾಗ. ನಮ್ಮ ಮನ್ಯಾಗೂ ಅಷ್ಟೇ ಸೆಕೆ. ಈ ಸೆಕೆಯಲ್ಲಿ ಮಕ್ಕಳು ಹೆಂಗೆ ತಡ್ಕೊಂಡದಾರ ಅನ್ನೋದೇ ನನಗಂತೂ ದೊಡ್ಡ ಟೆನ್ಷನ್ ಆಗಿಬಿಟ್ಟಿದ್ರು. ನಮಗೆ ಸೆಕೆ ತಡ್ಕೊಳಕ್ಕಾಗ್ತಿರ್ಲಿಲ್ಲ. ಸೊ ಬಂದ ತಕ್ಷಣ ನಾನಂತೂ ಮಿರರ್ ಇತ್ತು, ಹಾಗೆ ಅಲ್ಲೊಂದು ಸ್ವಲ್ಪ ನೋಡ್ಕೊಂಬಿಟ್ಟಿರಿ. ನಾವು ಗಾಡಿಯಲ್ಲಿ ನಮ್ಮ ರತ್ಯ ನೋಡು ಹಾಯ್ ಮಾಡಿ. ರತ್ಯ ನಾಚಾಡಕತ್ತೈತಿ. ನಾನಂತೂ ನಮ್ಮ ಅಕ್ಕನ ಮಕ್ಕಳನ್ನ ತುಂಬ ಮಿಸ್ ಮಾಡ್ಕೊಳಕತ್ತಿದ್ದೆ. ನಮ್ಮ ಚಾರು ಅಂತೂ ಬಂದ ತಕ್ಷಣ ಸ್ವಲ್ಪ ನಾಚ್ಕೊಂಡ್ಲು. ಆಮೇಲೆ ನನ್ನ ಜೊತೆಗೆ ಬಂದು ಕೂತ್ಕೊಂಡ್ಲು ರೀ. ಆಕೆ ಇನ್ನು ಮಾತು ಕೇಳ್ರಿ ಹೆಂಗದಾವು ಅಂತ. ಹಾಂ ಮತ್ತು ನಮ್ಮ ಚಿಕ್ಕಿ ನಮ್ಮ ಊರಿಗೆ ಬಂದಾಳ. ನೋಡ್ರಿ ಆಕೆ ಅಂತೂ ಭಾಳ ನಾಚಾಡಕತ್ತಾಳ್ರಿ. ಯಾಕಂತ ಗೊತ್ತಿಲ್ಲರಿ. ಯಾಕೆ ನಾಚಾಡಕತ್ತಿ? ನಮ್ಮ ಚಾರು ಫೋನ್ ಮಾಡಿದಾಗ ತಿನ್ನಕ್ಕೆ ತೊಗೊಂಡು ಬಾ ಅಂತಿದ್ಲು. ಹಾಗೆ ನಮ್ಮ ಸೌಮ್ಯಕ್ಕ ತೊಗೊಂಬಂದಾರ್ರಿ. ಮ್ಯಾಗಿ ಹಾಗೆ ಬಿಸ್ಕಿಟು, ರಸ್ಕು ಎಲ್ಲ ತೊಗೊಂಬಂದಾರಿ. ಬರ್ರಿ ಇವಾಗ ನಮ್ಮ ಅಕ್ಕವ್ರ ಮನೆ ಹೆಂಗೈತೆ ಅಂತ ನಿಮ್ಗೆ ತೋರಿಸ್ತೀನಿ. ಹಾಯ್ ರೀ, ಫೈನಲಿ ನಮ್ಮ ಅಕ್ಕನ ಮನೆಗೆ ಬಂದೀವಿ. ನಮ್ಮ ಅಕ್ಕನ ಮನೆಗೆ ಬಂದು ರೀಚ್ ಆಗಿವಿ. ಹಂಗೆ ಹುಡುಗರನ್ನು ನೋಡಿದ್ವಿ, ಮಾತಾಡ್ಸಿದ್ವಿ. ಇವಾಗ ನಮ್ಮ ಅಕ್ಕರ ಮನೆ ಹೆಂಗೈತೆ ಅಂತ ತೋರಿಸ್ತೀನಿ ಬರ್ರಿ. ಅಲ್ಲಿ ನೋಡ್ರಿ ನಾವು ಬಂದು ಸ್ಕೂಟಿ, ಅಲ್ಲಿ ನಮ್ಮ ದಾನಂದ ಕುಂತಾನ. ಇದೊಂದು ಮರ, ಇಲ್ಲೇ ಹತ್ರನ ದೇವಸ್ಥಾನ ಐತಿ. ಇದೇ ನೋಡ್ರಿ ನಮ್ಮ ಅಕ್ಕರ ಮನೆ. ಎಲ್ಲ ಇದು ಐತ್ರಿ, ಹಳ್ಳಿ ಮನೆ ಅಂದ್ರೆ ಹಿಂಗೆ ಇರ್ತವೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊರಿ. ಇಲ್ಲಿ ನೋಡ್ರಿ ಇದು ನೋಡ್ರಿ, ಇದು ಸಣ್ಣದು ಹೋತ ಅಂತ, ಹೋತ ಮರಿ ಅಂತ. ಹಾಂ ದೊಡ್ಡದಲ್ಲೇ ತೋರಿಸು.
ಇದು ಇದು ದೊಡ್ಡದಂತ್ರಿ, ಇದು ಹೆಣ್ಣಂತ, ಅದು ಸಾಂದಂತ. ಬಾಗ್ಲ ನೋಡ್ರಿ, ಇದು ಅವ್ರದ್ದು ಮೇನ್ ಡೋರ್ ಹಿಂಗತೆ ಐತೆ ನೋಡ್ರಿ ಅವ್ರದ್ದು ಡೋರು. ಹಿಂಗೈತೆ ನೋಡ್ರಿ ಅವ್ರ ಮನೆ. ಇದು ಎಂಟ್ರೆನ್ಸ್ ಒಳಗೆ ಹೋಗೋದ್ರಿ. ಬಾ ತೋರಿಸ್ ಬಾ ನಿಮ್ಮ ಮನೆ. ಹಾಂ ಹೇಳಿ ಮತ್ತೆ ಏನೇನೈತೆ ಅಂತೇಳಿ ನೋಡ್ರಿ. ಇಲ್ಲೇ ಫಸ್ಟಿಗೆ ಬರೋಣ, ಒಂದು ಕನ್ನಡಿ ಇಟ್ಟಾರ. ಬಾ ಹಿಂಗತೆ ಸ್ಯಾನ್ ಕನ್ನಡಿ ರೀ. ಇದೆಲ್ಲ ಇಲ್ಲೇ ಸೋಪ್ ಇಡು ಬಾಚಿನಿಕೆ ಏನೇನೋ ಇಟ್ಟಾರ. ಹಾಂ ಆ ಫಿಲ್ಟ್ರ್ ನೀರು ಸೌಮ್ಯಕ್ಕನ. ಇಲ್ಲಿ ನೋಡ್ರಿ ಹಳ್ಳಿ ಮನೆ ಅಂದ್ರೆ ಹಿಂಗೆ ಇರ್ತಾವ್ರಿ. ಮೇವು ಹಾಕ್ಯಾರ, ಅಲ್ಲೊಂದು ಸ್ವಲ್ಪ ಕಟ್ಗೆ ಇಟ್ಕೊಂಡಾರ, ಅಲ್ಲಿ ಬಟ್ಟೆ ಹಾಸಿಗೆ ಇಟ್ಟಾರ. ಹಂಗೆ ಇದು ನೋಡ್ರಿ ಪೈಪ್, ಇವು ಏನಕ್ಕೋ ಹೊಲಕ್ಕೆ ತಂದು ಇಟ್ಕೊಂಡಾರ. ಒಳಗಡೆನೆ ಹೊಲಕ್ಕೆ ಯೂಸ್ ಆಗುವಂಥ ಪೈಪ್ ಅದು. ಇಲ್ಲೇ ಮಂಚ ಇಟ್ಟಾರ್ರಿ. ಪೈಪ್ ಇಡಕ್ಕೆ ಜಾಗ ಇಲ್ಲಾರಕ್ಕೆ ಮಂಚನೂ ಅದ್ರ ಕೆಳಗೆ ಆಗ್ಬಿಟ್ಟತಿ ಹಿಂಗತೆ. ಮತ್ತು ಇದು ನೋಡ್ರಿ ಅದಲ್ಲಿ ಹೋದ್ರೆ ಅಡುಗೆ ಕೋಣೆಗೆ ಅಜ್ಜ ಅವರು ನಮ್ಮ ಮಾವರ ತಂದೆಯವ್ರಿ ಅವರು. ಇದು ಹಿಂಗೆ ಹೋದ್ರೆ ಇದೊಂದು ಬೆಡ್ರೂಮ್ ನೋಡ್ರಿ. ಬೆಡ್ ಕೆಳಗೆ ಹಾಕ್ಯಾರ ಇವರು. ಅಲ್ಲಿ ಮಂಚ ಇಟ್ಟಾರ, ಇಲ್ಲಿ ಬೆಡ್ ಕೆಳಗೈತ್ರಿ ನೋಡ್ರಿ. ಹಿಂಗೈತೆ ಅವ್ರ ಬೆಡ್ರೂಮ್, ತುಂಬ ದೊಡ್ಡದೈತ್ರಿ. ಅಲ್ಲಿ ಕಾಣ್ತೈತೆ ನೋಡ್ರಿ. ಬಂದು ಮಕ್ಕೊಂದ ನೋಡ್ರಿ ನಮ್ದು ಆನಂದ. ಬಿಸಿಲು ಸಿಕ್ಕಾಪಟ್ಟೆ ಐತ್ರಿ. ಇಲ್ಲೊಂದು ಫ್ಯಾನು, ಇಲ್ಲಿ ಅವ್ರ ಮನೆಗೆ ಯೂಸ್ ಆಗುವಂಥ ಬಟ್ಟೆ ಹಾಕ್ಯಾರ. ಇಲ್ಲಿ ಕೆಲವೊಂದು ವಸ್ತುಗಳು ಅನ್ನೋದವು. ಅಲ್ಲಿ ಗೋಡ್ರೇಜ್ ಐತೆ ನೋಡ್ರಿ. ಇವ್ರು ನೋಡ್ರಿ ನಮ್ಮ ಅಕ್ಕನ ಮಕ್ಕಳು, ದೊಡ್ಡವನು, ಆಮೇಲೆ ಮತ್ತೆ ಈಕಿ ಚಾರು. ಹಾಯ್ ಮೇಡಮು, ಹಾಯ್ ಪರ್ಸ್ ಹಾಯ್ ಮಾಡಲೆ. ಇಲ್ಲಿ ನೋಡಿ ಹಾಯ್ ಮಾಡ ರತ್ತು, ನೀ ಹಾಯ್ ಮಾಡಲೆ. ಇಲ್ಲಿ ನೋಡ್ರಿ ಹೆಂಗೆ ಮಕ್ಕೊಂಡವ್ರು. ಹಾಯ್ ಮಾಡಲೆ. ನಮ್ಮ ಚಿಕ್ಕಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರನ್ನ. ಇಲ್ಲೆಲ್ಲ ಹಾಸಿಗೆ ಇಟ್ಟರಿ. ಇಲ್ಲೇ ನೋಡ್ರಿ ಯಾರಾದರೂ ಹಿಂಗೆ ಇಡ್ತಾರೆ, ತರಕಾರಿ ಇಡ್ತಾರೆ. ಇವ್ರು ನೋಡಿದ್ರೆ ಬಟ್ಟೆ ಇಟ್ಬಿಟ್ಟಾರೆ. ಏನು ಮಾಡಕತ್ತಿ? ಅಯ್ಯ ಇದು ಅಡ್ಗೆ ಕೋಣೆ ನೋಡ್ರಿ. ಅಡ್ಗೆ ಕೋಣೆನೂ ಸಿಕ್ಕಾಪಟ್ಟೆ ದೊಡ್ಡದೈತಿ. ಅಲ್ಲಿ ಗ್ಯಾಸ್ ಇಟ್ಕೊಂಡಾರ, ಟ್ಯಾಂಕಿ ಈ ಥರ ಐತೆ ನೋಡ್ರಿ ನಮ್ಮ ಅಕ್ಕರ ಮನೆ. ಏನೋ ಅಡ್ಗೆ ಮಾಡ್ಬೇಕಂತೇಳಿ ತರಕಾರಿ ಕಟ್ ಮಾಡಿಟ್ಟಾರ. ಇಲ್ಲೇ ಒಲೆ ಐತೆ ನೋಡ್ರಿ, ಅಲ್ಲೇ ದೇವ್ರದು. ಇಲ್ಲೆಲ್ಲ ಅಕ್ಕಿ ಜೋಳ ಎಲ್ಲ ಇಟ್ಕೊಂಡಾರ್ರಿ ಫುಲ್ಲ. ಇದು ಹೊರಗಡೆ ನೋಡ್ರಿ ಒಂಥರ ಸಿಕ್ಕಾಪಟ್ಟೆ ಬಿಸಿಲೈತ್ರಿ. ನೋಡಿದ್ರಲ್ರಿ ನಮ್ಮ ಅಕ್ಕರ ಮನೆ ಹೆಂಗೈತಿ ಅಂತ. ಹಳ್ಳಿ ಮನೆ ರೀ, ಹೆಂಗೈತಿ ಅಂತ ಒಂದು ಕಮೆಂಟ್ ಮಾಡಿರಿ. ಈ ಥರ ಐತೆ ನೋಡ್ರಿ ನಮ್ಮ ಅಕ್ಕರ ಮನೆ. ಹೊರಗಡೆ ಹೋಗಿ ಕಟ್ಟಿಗೆ ಕುಂದ್ರಂಬರ್ರಿ. ಅಲ್ಲೇ ನಮ್ಮ ಅಕ್ಕರು ಕಾಲ್ ಮಾಡ್ಯಾರ. ನಮ್ಮ ಚಾರು ಹೆಂಗೆ ಮಾತಾಡ್ತಾಳಂತ ಕೇಳಿಸ್ಕೊಂಡು ಬರೋಣ. ನಾನಾ ಸೌಮ್ಯಕ್ಕೆ ತಂದ. ಸೌಮ್ಯಕ್ಕೆ ಏನಂದಿದ್ದೆ ಹೇಳ? ಯಾಕಂದ್ರೆ ತಿನ್ನಕ್ಕೆ ತಂದೆಲ್ಲ ಅದಕ್ಕಂದ ಚಲೋ ಮಾಡಿದೆ ಅಲ್ಲ ಇದನ್ನ. ನಿಮ್ಮೂರು ಹೆಂಗೈತಿ ಹೇಳ? ನಮ್ಮೂರು ಸೂಪರ್ ಐತೆ. ಗುಡಿ ಎಲ್ಲಾದ ಮಂಗೆ ಪಂಗೆ ಆಗ ಇಲ್ಲಿ ದುರ್ಗಮ್ಮ ಬಂದಿದ್ದು ಹಂಗೆ ಹೌದು. ಇಲ್ಲಿ ಮಾತ್ರ ಮಸ್ತ್ ಗಾಳಿ ಐತಿ ನೋಡ್ರಿ. ಒಳಗಂತೂ ಸಿಕ್ಕಾಪಟ್ಟೆ ಸೆಕೆ, ಇಲ್ಲಂತೂ ಮನಗಂಡ ಗಾಳಿ. ಹಾ ಓ ನಿಂತೀನಿ.
ಒಗ್ಗರಣೆನ ಊಟ ಮಾಡತ್ತೇನೆ ಇಲ್ಲ ಈಗ ಮಮ್ಮಿ ಕುಚ್ಚಕತ್ತಾಳ ಯಾರೋ ಎಣ್ಣದಿರಿ ನಮ್ಮ ಚಿಲ್ಲಪ್ಪನಾಗದೀವಿ ನಾವು ಸುಮ್ಮ ಮಾತಾಡವ ಚಿಕ್ಕಿದ ನೆಟ್ ಐತಿ ನೆಟ್ ಐತೆ ಮಾತಾಡ ಮೊದಲ ಹಾಂ ಮಾಡವ ಹೆಂಗ ನಮ್ಮ ಚಾರು ನಾವು ಇನ್ನೊಂದು ಮಂಗಳೂರು ಅಕ್ಕನ ಜೊತೆ ಮಾತಾಡಿ ಬರೋಷ್ಟ್ರೊಳಗೆ ಇಲ್ಲೇ ನಮ್ಮ ಅಕ್ಕ ರಸ್ನ ಮಾಡಾಕತ್ತಿದ್ರಿ ಅಂಗಡಿಯಾಗ ಚೀಟ್ ಸಿಗ್ತಾವಲ್ಲ ₹1 ಚೀಟ ಅದನ್ನು ಸಕ್ಕರೆ ಹಾಕಿ ಸ್ವಲ್ಪ ಏಲಕ್ಕಿ ಪುಡಿ ಹಾಕಿ ರಸ್ನ ಮಾಡಿ ಕೊಟ್ಟರು ಬೇಸಿಗೆ ಟೈಮಲ್ಲಿ ಕುಡಿಯಾಕತ್ತೀವ್ರಿ ಹಾಗೆ ಕುಡಿದ್ಮೇಲೆ ಸ್ವಲ್ಪ ಅಣ್ಣನೂ ಮಾಡಿದ್ಲು ಒಂಥರ ಚಿತ್ರಾನ್ನ ಅಂತಲೇ ಹೇಳ್ಬೋದು ಮನೆಯಲ್ಲಿರೋ ತರಕಾರಿನೆಲ್ಲ ಬಳಸ್ಕೊಂಡು ಒಂದು ಸ್ವಲ್ಪ ಸಿಂಪಲ್ಲಾಗಿ ಚಿತ್ರಾನ್ನ ಮಾಡ್ಯಾರಿ ಅದನ್ನು ನಾವು ತಿನ್ಕೊಂಡಿವಿ ಇಲ್ಲೇ ನೋಡ್ರಿ ನಮ್ಮ ಪರ್ಸು ಅದನಲ್ರಿ ನಮ್ಮ ಚಾರುಗ ಹೆಂಗೆ ಕಾಡಿಸ್ತಾನ ಅಂಥೇಳಿ ಆಕೆ ಊಟ ಮಾಡ್ತೀನಿ ಅಂದ್ರೂ ಅವ ಬಿಡೋವಲ್ಲ ಆಕಿನ ಕಾಡ್ಸಕತ್ತಾನ್ರಿ ಏನೋ ಮಕ್ಳು ಮುದ್ದಾಡೋದು ಒಂಥರ ಖುಷಿನ ರೀ ಹಾಗೆ ನಾವು ಹೊರಗಡೆ ಕೂತ್ಕೊಂಡು ಹೊರಗಡೆ ಸಿಕ್ಕಾಪಟ್ಟೆ ಸೆಕೆ ಇರೋದ್ರಿಂದ ಹೊರಗಡೆ ಕೂತ್ಕೊಂಡೆ ನಾವು ಊಟ ಮಾಡಕತ್ತೀವಿ ಅನ್ನ ಅಂತೂ ಸಖತ್ತಾಗಿ ಮಾಡಿದ್ಲು ನಮ್ಮ ಅಕ್ಕ ಹಾಗೆ ನಮ್ಮ ಚಾರುಗೂ ಒಂದು ಸ್ವಲ್ಪ ಊಟ ಮಾಡ್ತಾ ನಮ್ಮ ಚಾರು ಜೊತೆ ತಮಾಷೆ ಮಾಡ್ತಾ ಕುಂತೀವ್ರಿ ನಮ್ಮ ಚಾರು ನೋಡ್ರಿ ಹೆಂಗಾಗೈತಿ ಅಂದ್ರೆ ಶುಪ್ಪರ್ ಅಂತ ತೋರ್ಸಕತ್ತಾಳ್ರಿ ಅಯ್ಯೋ ನನಗಂತೂ ಆಕಿ ಸ್ಮೈಲ್ ಅಂತೂ ಸಿಕ್ಕಾಪಟ್ಟೆ ಖುಷಿ ರೀ ಮತ್ತು ನೋಡ್ರಿ ಊಟ ಆದ ತಕ್ಷಣ ಅಲ್ಲೇ ಹೊರಗಡೆ ಅವ್ರ ಅಂಗಳದಾಗ ಸಿಕ್ಕಾಪಟ್ಟೆ ಹೂವು ಅದಾವ್ರಿ ಆಬಲಿ ಹೂವು ಅಂತಾರೆ ಈ ಕೆಂಪು ಹೂವಕ್ಕೆ ಸಿಕ್ಕಾಪಟ್ಟೆ ಆಗಿದ್ದು ರೀ ನಮ್ಮ ಅಕ್ಕ ಪೋಣಿಸ್ತಾಳ ಸೊ ಹಾಗಾಗಿ ನಾನು ಅಲ್ಲಿರೋ ಸುಮ್ಮನೆ ಗಿಡದಲ್ಲಿ ಒಣಗಿ ಹೋಗಿ ಉದುರು ಹೋಗಿ ಹಾಳಾಗೋದಕ್ಕಿಂತ ನಮ್ಮ ಅಕ್ಕ ಪೋಣಿಸ್ತಾಳ ಅಂತ ಅಂದ್ಕೊಂಡು ಇಲ್ಲಿ ನೋಡ್ರಿ ಇಷ್ಟೊಂದು ಹೂವಿದ್ದು ಫುಲ್ ಹೂವಿದ್ದು ಎಲ್ಲನೂ ತೆಗ್ದೀವಿ ಇನ್ನೊಂದು ಸ್ವಲ್ಪ ಅದಾವು ನಮ್ಮ ಅಕ್ಕ ತೆಗಿಯಕತ್ತಾರ ಅದನ್ನೆಲ್ಲ ತಗೊಂಡು ನಾವು ನಮ್ಮೂರ ಕಡೆ ಹೊಂಟೀವಿ ಬಾಯ್ ಬಾಯ್ ಚಾರು ಬಾಯ್ ಮಾಡಮ್ಮ ಬಾಯ್ ಚುಮ್ಮ ಕೊಡು ಮತ್ತೆ ಕೊಡು ಈಚೆ ಕಡೆ ಬಾಯ್ ನೋಡೋದು ಬಾಯ್ ಅಮ್ಮ ಚಾರು ಬಾಯ್ ಇದು ನಾನು ತಗೊಂಡು ಬಿಡೋದು ಸಾಯ್ತ್ರಕ್ಕ ಬಾಯ್ಲೆ ಬಾಯ್ ಮಾಡ್ಲಿ ತಾರ್ ಮನೆಗಿದ್ದು ಏನು ತಂದೆ ಅಂದ್ರೆ ತೋರ್ಸಕೊಂತೀವಿ ಶಾವಿ ಬಾಯ್ ಮಾಡ್ಲಿ ಶಾವಿ ಬಾಯ್ ಮಾಡು ಬಾಯ್ ಮಾಡ್ಲಿ ಒಂದು ಇದನ್ನ ಅಕ್ಕಲ್ಲೇ ಹಾಕಿದ್ವಿ ಚಾರು ಬಾಯ್ ಚಾರು ಬಾಯ್ ಬಾಯ್ ಹಾಂ ನಂಗೆ ನಮ್ಮ ಚಾರು ಅವ್ರನ್ನ ನಮ್ಮ ಅಕ್ಕನ ಮಕ್ಕಳನ್ನ ನಮ್ಮ ಅಕ್ಕನ ಎಲ್ಲ ನೋಡಿದ ಮೇಲೆ ಅಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು ರೀ ಮತ್ತು ಒಂದು ಕಡೆ ಹೋಗುವಾಗ ಫುಲ್ ಬೇಜಾರಾಯಿತು ಏನು ಮಾಡೋದು ಹೋಗಲೇಬೇಕಲ್ರಿ ನೋಡಿರಿ ಮತ್ತು ನಮ್ಮ ಅಕ್ಕವ್ರ ಊರು ಹೆಂಗೈತಿ ಅಂತ ಕಮೆಂಟ್ ಮಾಡಿರಿ ಮತ್ತು ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ ಮಾಡ್ಕೊಳ್ಳಿ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಮತ್ತು ಈ ಹಳ್ಳಿ ಹೆಂಗೈತಿ ಅಂತಲೂ ಕಮೆಂಟ್ ಮಾಡಿರಿ ಮತ್ತು ಯಾರೆಲ್ಲ ನಮ್ಮ ಸೈಡು ನೋಡ್ತಾ ಇದ್ದೀರಾ ಅವರು ಕೂಡ ನಮ್ಮದು ಹಳ್ಳಿನೇ ಅಂತ ಒಂದು ಕಮೆಂಟ್ ಹಾಕಿರಿ ಮತ್ತು ಮುಂದಿನ ವೀಡಿಯೋದೊಂದಿಗೆ ಸಿಗೋಣ ರೀ ಈ ವಿಡಿಯೋನ ಎಂಡ್ ಮಾಡ್ತೀನಿ ಟಾಟಾ ಬಾಯ್ ಟೇಕ್ ಕೇರ್